ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ವೆಡ್ನೆಸ್ಡೇ ಮಾರ್ನಿಂಗ್. ನಾವು ರಾಯಚೂರಿಗೆ ಹೋಗ್ತಿದ್ದೀವಿ. ವೆಡ್ನೆಸ್ಡೇ ಮಾರ್ನಿಂಗ್ ಬ್ಲಾಗ್ ಮಾಡ್ತಾ ಇರೋದು ಇದು. ನಮ್ಮ ಫ್ಯಾಮ್ಲಿ, ನಮ್ಮ ಯಜಮಾನ್ರು, ನಾನು, ನಮ್ಮ ಮಮ್ಮಿ, ನಮ್ಮ ಆಂಟಿ ಎಲ್ಲರೂ ಹೋಗ್ತಿರೋದು, ಅಣ್ಣ ಎಲ್ಲರೂ ಹೋಗ್ತಿರೋದು. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ರಾಯಚೂರು ಹತ್ರ ದೇಸಗೂರು ಅಂತ ಇದೆ ದೇವಸ್ಥಾನ, ಸುಗ್ರೇಶ್ವರ ದೇವಸ್ಥಾನಕ್ಕೆ ನಾವು ಹೊರಟಿದ್ವಿ. ಬಂದು ಮುಟ್ಟಿದ್ವಿ. 2 ಗಂಟೆ ಆಗಿತ್ತು ನಾವು ಮುಟ್ಟೋಷ್ಟಿಗೆ. ಒಳಗಡೆ ಇಳಿದು ಹೋಗ್ತಿದ್ದೀವಿ ನೋಡಿ ಫ್ರೆಂಡ್ಸ್. ಇದೇ ಎಂಟ್ರೆನ್ಸು. ಇಲ್ಲಿ ಎಂಟ್ರೆನ್ಸ್ಗೆ ಗಣೇಶ ದೇವರು ಇದ್ದಾರೆ, ಮತ್ತು ಈ ಕಡೆ ಸೈಡು ನಂದಿ ಮತ್ತು ಶಿವ ಇದ್ದಾನೆ. ಇದು ಒಳಗಡೆ ಫ್ರೆಂಡ್ಸ್ ಹೇಗಿದೆ ನೋಡಿ. ದೇವಸ್ಥಾನ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಸೂಪರ್ ಆಗಿದೆ ದೇವಸ್ಥಾನ ಫ್ರೆಂಡ್ಸ್. ದೇವರು ಭಾಳ ಶಕ್ತಿವಂತ ದೇವರು ಫ್ರೆಂಡ್ಸ್. ಇದು ಇಲ್ಲಿ ಎಲ್ಲರೂ ಬೇಡ್ಕೊಂಡಿರ್ತಾರೆ. ಅದಕ್ಕೆ ಎಲ್ಲರೂ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡೋದು ಅದು ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಮಂದಿ ಅದಕ್ಕೆ ಇರೋದಿಲ್ಲಿ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಏನೋ ಫಂಕ್ಷನ್ ಇದೆ, ಅದಕ್ಕೆ ಅಲ್ಲಿ ಜನ ಇದ್ದಾರೆ. ಹಾಗೆ ನೋಡಿ ಫ್ರೆಂಡ್ಸ್, ಶಿವನ ಮೂರ್ತಿ. ಬನ್ನಿ ಫ್ರೆಂಡ್ಸ್, ನಿಮಗೆ ಒಳಗಡೆ ತೋರಿಸ್ತೀನಿ. ಹೋಗೋಣ ಬನ್ನಿ ಫ್ರೆಂಡ್ಸ್. ಸುಗ್ರೇಶ್ವರ ದೇವರ ದೇವಸ್ಥಾನ ಇದು, ಸುಗ್ರೇಶ್ವರ ದೇವರು ಇದು. ಒಳಗಡೆ ಹೋಗ್ತಿದ್ದೀನಿ. ಅಮ್ಮ ಅದು ಎಲ್ಲ ದರ್ಶನ ಮಾಡ್ಕೊಂಡು ಕೂತಿದ್ದಾರೆ. ನಾನು ಸ್ವಲ್ಪ ನಿಧಾನವಾಗಿ ಬಂದೆ. ಈಗ ನಾನು, ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳು ಹೋಗಿ ಒಳಗಡೆ ದರ್ಶನ ಮಾಡ್ಕೋತಾ ಇದ್ದೀವಿ. ನನ್ನ ಮಗಳು ನೋಡಿ ಫ್ರೆಂಡ್ಸ್, ದರ್ಶನ ಮಾಡ್ತಿದ್ದಾಳೆ, ನಮಸ್ಕಾರ ಮಾಡ್ತಿದ್ದಾಳೆ. ಇದೇ ನೋಡಿ ಸುಗ್ರೇಶ್ವರ ದೇವಸ್ಥಾನ, ಸುಗ್ರೇಶ್ವರ ದೇವರು. ದೇವಸ್ಥಾನದಿಂದ ಹೊರಗಡೆ ಬಂದ್ವಿ, ಎಲ್ಲರೂ ದರ್ಶನ ಮಾಡಿಕೊಂಡು. ಈಗ ದಾಸೋಹಕ್ಕೆ ಹೋಗ್ತಾ ಇದ್ದೀವಿ. ಅನ್ನಪ್ರಸಾದ ಇದೆ ಅಂತ ಹೇಳಿದ್ರು, ತಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಇಲ್ಲೆಲ್ಲ ಜನ ನೋಡಿ ಫ್ರೆಂಡ್ಸ್ ಕೂತಿದ್ದಾರೆ. ಇವರು ದೇವರಿಗೆ ಬೇಡ್ಕೊಂಡು ಅಡುಗೆ ಇದು ಮಾಡಿರ್ತಾರೆ. ಅಲ್ಲಿ ಎಲ್ಲರೂ ಜನ ಅಡುಗೆ ಮಾಡಿ ಊಟ ಮಾಡ್ತಾ ಇರ್ತಾರೆ. ಈಗ ನಾವು ಇಲ್ಲಿ ಗಣೇಶಗೆ ನಮಸ್ಕಾರ ಮಾಡಿಕೊಂಡು ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ, ದಾಸೋಹಕ್ಕೆ. ಮಧ್ಯಾಹ್ನ 2:30, 3 ಆಗಿತ್ತು ಫ್ರೆಂಡ್ಸ್. ನಾವು ಆ ಟೈಮ್ಗೆ ಹೋಗ್ತಾ ಇದ್ವಿ. ಅಲ್ಲೆಲ್ಲ ಬಂದು ಜನ ಅನ್ನಪ್ರಸಾದ ತೊಗೊಂಡು ಹೋಗ್ತಾಯಿದ್ರು. ನಾವು ಲೇಟಾಗಿ ಹೋಗಿದ್ವಿ ಅಲ್ವಾ, ಜನ ಹೋಗಿರ್ತಾರೆ. ನನ್ನ ಮಗಳು ನೋಡಿ ಫಸ್ಟಿಗೆ ಹೋಗ್ತಾ ಇದ್ದಾಳೆ. ನಿಮಗೂ ಒಳಗಡೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ. ಇದು ಅನ್ನಪ್ರಸಾದ ಮಾಡೋದು, ಅಡುಗೆ ಎಲ್ಲ ಇಲ್ಲೇ ಮಾಡ್ತಾರೆ. ಇದೇ ಥರ ಇದೆ. ಈಗಿದು
ಅನ್ನಪ್ರಸಾದ ಮಾಡೋ ಜಾಗ ಫ್ರೆಂಡ್ಸ್ ಇದು. ಇಲ್ಲಿ ಎಷ್ಟು ಜನ ಬಂದ್ರೂ ದಾಸೋಹ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇಟ್ಕೊಂಡು ಕೂತಿದ್ದಾರೆ, ಹಾಕ್ಕೊಂಡು ಉಣ್ತಿದ್ದಾರೆ ನೋಡಿ ಒಬ್ರೊಬ್ರು. ನಮ್ಮ ಯಜಮಾನರು, ನನ್ನ ಮಕ್ಕಳು ಮತ್ತು ನಮ್ಮ ಅಣ್ಣ ಹೋಗಿ ತಾಟ್ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಮಮ್ಮಿ ನಮ್ಮ ಆಂಟಿ ಅದು ಕೂತರು. ಇಲ್ಲಿ ನೋಡಿ ಫ್ರೆಂಡ್ಸ್ ಉಣ್ತಿದ್ದಾರೆ. ಈಗ ನಾನು ಹೋಗ್ತಾ ಇದ್ದೀನಿ ತೊಗೊಳ್ಳೋಣ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಅನ್ನಪ್ರಸಾದ ನೀಡ್ಕೊಳ್ಳೋದು ಸ್ಥಳ ಇದು. ಅನ್ನ ಸಾಂಬಾರು ಚೆನ್ನಾಗೇ ಇತ್ತು ಫ್ರೆಂಡ್ಸ್. ದೇವಸ್ಥಾನದಲ್ಲಿ ಅನ್ನ ಸಾಂಬಾರು ಭಾರಿನೇ ಇರುತ್ತೆ ಅಲ್ವಾ, ಅಲ್ಲಿ ಟೇಸ್ಟ್ ಒಂಥರ ರುಚಿನೇ ಇರುತ್ತೆ. ಮನೇಲಿ ಮಾಡೋಕ್ಕೆ ಆಗೋದಿಲ್ಲ, ಮನೇಲಿ ಮಾಡಿದ್ರೂ ಈ ಥರ ಟೇಸ್ಟ್ ಸಿಗೋದಿಲ್ಲ ಅಲ್ವಾ. ಎಲ್ಲರೂ ಅನ್ನ ಪ್ರಸಾದ ಮಾಡಿಕೊಂಡು ನಾವು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸಿಂಧನೂರಿಗೆ ಹೋಗಿ ಹಾಲ್ಟ್ ಮಾಡೋದು ಫ್ರೆಂಡ್ಸ್ ನಾವು ಇವತ್ತು. ನೋಡಿ ಫ್ರೆಂಡ್ಸ್, ನಾವು ಹೋಗ್ತಾ ಇದ್ದೀವಿ. ಬಂದು ನಾವು ಸಿಂಧನೂರಿಗೆ ಮುಟ್ಟಿದ್ವಿ ಫ್ರೆಂಡ್ಸ್. ನೋಡಿ ಸಿಂಧನೂರು, ಇಲ್ಲಿ ಗಿಡಗಳು ಎಲ್ಲ ಇದೆ. ಎಂಟ್ರೆನ್ಸ್ ಇದು ಸಿಂಧನೂರಿಗೆ ಎಂಟ್ರೆನ್ಸ್ ಆಗಿಂದ ನಾವು ಸ್ವಲ್ಪ ಇಲ್ಲೇ ನಮ್ಮ ಆಂಟಿ ಮನೆಗೆ ಫಸ್ಟ್ ಹೋದ್ವಿ. ದಾರಿಯಲ್ಲಿ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಹತ್ತಿರದಲ್ಲೇ ಇದೆ ಫ್ರೆಂಡ್ಸ್. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಈಗ ಫಸ್ಟಿಗೆ. ನಾವೀಗ ಬಂದು ರೀಚ್ ಆದ್ವಿ ಮನೆಗೆ ಫ್ರೆಂಡ್ಸ್. ಇಲ್ಲಿ ನೋಡಿ ನಮ್ಮ ಆಂಟಿ ಮೊಮ್ಮಗ ವೇದಾಂತ್ ಅಂತ ಹೇಳ್ಬಿಟ್ಟು ಎಷ್ಟು ಆ್ಯಕ್ಟಿವ್ ಇದ್ದಾನೆ. ಎಷ್ಟು ಇನ್ನೂ 1 ವರ್ಷದವ ಆಗಿಲ್ಲ, ಇನ್ನು 1 ವರ್ಷದವ ಅಂತ ಅನಿಸುತ್ತೆ. 1 ವರ್ಷದವ ನೋಡಿ ಹೇಗೆ ಓಡಾಡ್ತಾನೆ, ಹೇಗೆ ಆಟ ಆಡ್ತಾನೆ, ಅಳೋದಿಲ್ಲ, ಏನೂ ಇಲ್ಲ. ಚೆನ್ನಾಗೇ ಎಂಜಾಯ್ ಮಾಡಿದ್ವಿ. ಆಯಿತು ಫ್ರೆಂಡ್ಸ್, ನಾನು ಇವತ್ತಿಗೆ ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತೀನಿ. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.